ಹರಿ ಓಂ ಶುಭೋದಯ ಸುಪ್ರಭಾತ ಎಲ್ಲರಿಗೂ. ಹೇಗಿದ್ದೀರಾ? ಇವತ್ತು ಅಫರ್ಮೇಷನ್ ಚಾಲೆಂಜ್ನ 14ನೇ ದಿನ, 16th ಡೇ ಆಫ್ ಅಫರ್ಮೇಷನ್ ಚಾಲೆಂಜ್. ಆ್ಯಂಡ್ ಇವತ್ತಿನ ಅಫರ್ಮೇಷನ್ ಬಂದು ಐ ಆಮ್ ಗ್ರೋಯಿಂಗ್ ಇನ್ ದ ಸೆನ್ಸ್ ನಾವು ಕಲಿತಾ ಇದ್ದೀವಿ, ಬೆಳೀತಾ ಇದ್ದೀವಿ ಅಂದರೆ ಇಟ್ಸ್ ನಾಟ್ ಫಿಸಿಕಲ್. ಆ್ಯಸ್ ಅ ಪರ್ಸನ್ ನಾವು ಬೆಳೀತಾ ಇದ್ದೀವಿ. ಇನ್ ದ ಪ್ರಾಸೆಸ್ ಆಫ್ ಬಿಕಮಿಂಗ್ ಅ ಪರ್ಸನ್ ದಟ್ ವಿ ವಾಂಟ್ ಟು ಬಿಕಮ್. ಕಲಿತಾ ಇದ್ದೀವಿ, ಎವಾಲ್ವ್ ಆಗ್ತಾ ಇದ್ದೀವಿ. ದಿನೇ ಕಾಲ ಕಳೆದಂತೆ ನಾವು ಹೊಸದು ಕಲಿತಾ ಇದ್ದೀವಿ, ಬದಲಾವಣೆ ಮಾಡ್ಕೊಂಡು ಬೆಳೀತಾ ಇದ್ದೀವಿ. ಎಲ್ಲ ರೀತಿಯಿಂದ ಆಗಿರಬಹುದು, ಯಾವುದಾದ್ರೂ ವಿಷಯದ ಬಗ್ಗೆ ಜ್ಞಾನ ತಿಳ್ಕೊಳ್ಳೋದಾಗಿರ್ಬೋದು, ಒಬ್ಬ ಮನುಷ್ಯನಾಗಿ ನಮಗೆ ನಾವು ನಮ್ಮ ಮಾರಲ್ಸ್, ನಮ್ಮ ಪ್ರಾಕ್ಟೀಸ್, ನಮ್ಮ ಲೈಫ್ ಸ್ಟೈಲ್, ನಮ್ಮ ಹ್ಯಾಬಿಟ್ಸ್ ಏನಾದರೂ ಆಗಿರ್ಬೋದು, ನಮ್ಮ ಸ್ಕಿಲ್ಸ್ ಏನಾದರೂ ಆಗಿರ್ಬೋದು. ಕಲಿಯೋದು ಅನ್ನೋದು ಅದಕ್ಕೆ ಅಂತ್ಯ ಇಲ್ಲ. ಕೊನೆಯಿಂದ ಹುಟ್ಟಿನ ಸಾವುವರೆಗೂ ಕಲಿಯೋದಿದ್ದೇ ಇರುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ದೆರ್ ಇಸ್ ಆಲ್ವೇಸ್ ಲರ್ನಿಂಗ್. ಈಗ ಕಲಿಯೋದು ಅಂದರೆ ಇವರಿಂದನೇ ಕಲಿಬೇಕು, ಹೀಗೆ ಕಲಿಬೇಕು ಅಂತ ಇಲ್ಲ. ಕಲಿಯೋದು ಅನ್ನೋದು ನೀವು ಯಾರಿಂದ ಬೇಕಾದರೂ ಕಲಿಬೋದು. ನಮ್ಮ ವಯಸ್ಸಿನವ್ರು ಇರ್ಬೋದು, ಬರೀ ದೊಡ್ಡವರಿಂದ ಅಷ್ಟೇ ಅಲ್ಲ, ನಮ್ಮ ವಯಸ್ಸಿನವರಾಗಿರ್ಬೋದು, ನಮ್ಮ ಜೂನಿಯರ್ಸ್ ಅಥವಾ ಸಣ್ಣ ಮಕ್ಕಳಿಂದ, ಯಾವುದೇ ವಯಸ್ಸಿನವರಿಂದಾಗಲಿ ಯಾರಾದರೂ ಕಲಿಬೋದು. ಈಗೂ ಇಟ್ಕೋಬಾರ್ದು, ನನಗೆ ಗೊತ್ತು, ದೊಡ್ಡವರು ಆಗ್ತಿದ್ದಂಗೆ ಚಿಕ್ಕವ್ರು ನನಗೇನು ಹೇಳ್ಕೊಡೋದು, ನನಗೆ ಜಾಸ್ತಿ ಅನುಭವ ಇದೆ ಅಂತ ಅಲ್ಲ. ವಯಸ್ಸಾಗ್ತಿದ್ದಂಗೆ ಇಟ್ ಡಸಂಟ್ ಮೀನ್ ನಿಮಗೆ ಅನುಭವ ಜಾಸ್ತಿ ಇದೆ ಅಥವಾ ನಿಮ್ಗೆ ಜಾಸ್ತಿ ಗೊತ್ತು ಅಂತ ಅಲ್ಲ. ನೀವು ಬೇರೆ ಎರಾ ಆಫ್ ಲೈಫಲ್ಲಿ ನಿಮ್ಮ ಬೆಳೆದಿದ್ದೀರಾ, ಜೀವನ ಕಳೆದಿದ್ದೀರಾ. ನೆಕ್ಸ್ಟ್ ಏನು ಸಣ್ಣ ಪೀಳಿಗೆ ಏನಿದೆ, ಸಣ್ಣ ಮಕ್ಕಳಿರ್ಬೋದು, ಟೀನೇಜ್ ಇರ್ಬೋದು, ಅವ್ರು ಬೇರೆಯೇ ಎರಾದಲ್ಲಿ ಬೆಳೀತಾ ಇದ್ದಾರೆ. ಸೊ ಇಟ್ ಈಸ್ ಆಲ್ವೇಸ್ ಗುಡ್ ಟು ಲರ್ನ್. ಕಲಿಯೋದು ನೀವು ಎಷ್ಟು ಕಲಿದ್ರೂ ಸಾಲೋದಿಲ್ಲ. ನಾವೆಷ್ಟು ಕಲಿದ್ರೂ ಕೂಡ ಈ ಭೂಮಂಡದಲ್ಲಿರುವ ನೀರಿನ ಅಂಶ ಸಮುದ್ರದಲ್ಲಿ ಒಂದು ಹನಿ ಅಷ್ಟೇ. ಸೊ ನೆವರ್ ಬ್ಯಾಕ್ ಅಪ್ ಫಾರ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಹೀಗೆ ಹೇಳ್ತಾ ಶುಭವಾಗಲಿ, ಶುಭ ದಿನ, ಒಳ್ಳೆಯದಾಗಲಿ. ನಗ್ತಾ ಇರಿ, ನಗಿಸ್ತಾ ಇರಿ.